ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ತಂದೆ ಮಗನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿ ಆ ಕೊಲೆಯನ್ನು ಮುಚ್ಚಾಕೋದಕ್ಕೋಸ್ಕರ ಎಲ್ಲಿಲ್ಲದ ನಾಟಕವಾಡಿದ್ದಾನೆ. ಆ ನಾಟಕವನ್ನು ಬಯಲು ಮಾಡಿದ್ದು ಕೊಲೆಯಾದ ವ್ಯಕ್ತಿಯ ಗೆಳೆಯರು. ಆ ಗೆಳೆಯರು ಸಾಕಷ್ಟು ಏನಂತಂದರೆ ಒಂದು ರೀತಿ ಪೊಲೀಸರ ರೀತಿಯಲ್ಲಿ ತನಿಖೆಗೆ ಇಳಿದಿದ್ದಾರೆ. ಎರಡು ದಿನಗಳಲ್ಲಿ ಕೊಲೆಯ ರಹಸ್ಯವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಸೊ ಯಾರು ಆ ತಂದೆ, ಯಾರು ಆ ಗೆಳೆಯರು ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಎಂಥದ್ದು, ಎಲ್ಲ ರೋಚಕ ಕಹಾನಿಯನ್ನು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನ್ಯೂಸ್ 18 ಕನ್ನಡ ಚಾನಲ್ನ ಫಾಲೋ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಕೂಡ ಮಾಡಿ. ಮಕ್ಕಳ ಸಂಬಂಧವೇ ಒಂದು ರೀತಿ ಬಿಡಿಸಲಾರದಂಥ ಸಂಬಂಧ. ಅತಿ ಹೆಚ್ಚು ಮಗನನ್ನು ಪ್ರೀತಿ ಮಾಡುವಂಥ ಏಕೈಕ ಜೀವ ಆ ತಂದೆ. ಆದರೆ ಇಲ್ಲೊಬ್ಬ ತಂದೆ ಪ್ರೀತಿ ಮಾಡ್ತಾ ಇರತಕ್ಕಂಥ ಮಗನ ಕಾಟಕ್ಕೆ ಬೇಸತ್ತು ಮಗನನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಸೊ ಯಾಕೆ ಹತ್ಯೆ ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ನೋಡೋದಾದರೆ, ಎಲ್ಲಿ ನಡೆದಿದೆ ಅನ್ನುವಂಥ ವಿಷಯವನ್ನು ನಾವು ನೋಡೋದಾದರೆ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ವಾಸವಾಗಿರ್ತಕ್ಕಂಥ ನಿಜಗುಣಿ ಆಲೂರೆ ಅನ್ನುವಂಥವರ ಪುತ್ರ ಕಿರಣ್ ಆಲೂರೆ, 31 ವರ್ಷದ ಕಿರಣ್ ಆಲೂರೆ ಇವತ್ತು ಏನಂತಂದರೆ ತಂದೆಯ ಕೈಯಿಂದಲೇ ಮೃತನಾಗಿರ್ತಕ್ಕಂಥ ದುರ್ದೈವಿ. ಯಾಕೆ ಈ ಒಂದು ಘಟನೆ ನಡೀತು, ಯಾಕೆ ಈ ಒಂದು ಕೊಲೆ ಮಾಡೋ ಹಂತಕ್ಕೆ ತಂದೆ ಹೋಗಿದ್ದ ಅನ್ನುವಂಥ ವಿಷಯವನ್ನು ಮೊದಲು ನೋಡೋಣ. ಏನಂತಂದರೆ, ಕಿರಣ್ ಆಲೂರೆ ವಿಪರೀತ ಕುಡಿತದ ಚಟಕ್ಕೆ ಒಳಗಾಗಿದ್ದ. ಗಾಂಜಾ ಕೂಡ ಸೇದ್ತಾ ಇದ್ದ. ನಿತ್ತ ತಂದೆಗೆ ತನಗೆ ಕುಡಿಯೋದಕ್ಕೆ, ಗಾಂಜಾ ಸೇದೋದಕ್ಕೆ ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ದ. ಅದರ ಜೊತೆಗಿನೇ ಕಿರಣ್ ಸಾಕಷ್ಟು ಏನಂತಂದರೆ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲೂ ಸಹ ಭಾಗಿಯಾಗಿದ್ದ. ಸೊ ಇದರಿಂದ ಏನಂತಂದರೆ ತಂದೆ ನಿಜಗುಣಿಯವರು ಸಾಕಷ್ಟು ರೋಸಿ ಹೋಗಿರ್ತಾರೆ. ಮಗನ ಮೇಲೆ ಎಲ್ಲಿಲ್ಲದ ದ್ವೇಷವನ್ನು ಬೆಳೆಸ್ಕೊಂಡಿರ್ತಾರೆ. ಯಾಕಂತಂದರೆ ತಂದೆಯ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ತಂದೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಅಂಗಡಿಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ತನ್ನ ಸಂಸಾರವನ್ನು ನಗಿಸ್ಕೊಂಡು ಹೋಗ್ತಾ ಇದ್ದ. ಒಬ್ಬ ಮಗ ಇದ್ದಾನೆ, ಇನ್ನೊಬ್ಬಳು ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ. ಇವರೆಲ್ಲರ ಕುಟುಂಬದ ಜವಾಬ್ದಾರಿ ಕೂಡ ಏನಂತಂದರೆ ತಂದೆ ನಿಜಗುಣಿ ಮೇಲೇ ಇತ್ತು. ಆತನೇ ಕೂಡ ದುಡಿಬೇಕು, ಆತನೇ ಇಡೀ ಕುಟುಂಬವನ್ನು ಸಾಕಬೇಕಾಗಿತ್ತು. ದುಡಿಯೋ ವಯಸ್ಸಿಗೆ ಬಂದಿರತಕ್ಕಂಥ ಕಿರಣ್ ದುಡಿಯೋಕೆ ಹೋಗ್ತಾ ಇರಲಿಲ್ಲ ಅನ್ನುವಂಥ ಆರೋಪವನ್ನು ಇವತ್ತು ತಂದೆ ಮಾಡ್ತಾ ಇದ್ದಾನೆ. ದುಡಿಯೋದನ್ನು ಬಿಟ್ಟಿದ್ದ, ಅವನ ಖರ್ಚು ಕೂಡ ನನ್ನ ಮೇಲೇ ಬೀಳ್ತಾ ಇತ್ತು. ಸೊ ಹಾಗಾಗಿ ಸಾಕಷ್ಟು ಹೊರೆಯನ್ನು ಅನುಭವಿಸ್ಕೊಂಡೇ ನಾನು ಜೀವನ ಸಾಗಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಇಂಥದ್ರ ಮಧ್ಯೆ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಏನಂತಂದರೆ ಕಿರಣ್ ನಿರಂತರವಾಗಿ ಮನೆಯಲ್ಲಿ ಜಗಳವಾಡಿ ನಿರಂತರವಾಗಿ ಏನಂತಂದರೆ ತಂದೆ ಹತ್ತಿರ ಹಣ ಕೊಡಬೇಕು, ನನಗೆ ಹಣ ಬೇಕು, ನನಗೆ ಕುಡಿಯೋದಕ್ಕೆ ಹಣ ಬೇಕು ಅಂಥೇಳಿ ನಿರಂತರವಾಗಿ ಪೀಡಿಸ್ತಾನೆ ಇದ್ದ. ಸೊ ಹಾಗಾಗಿ ಆತನ ಒಂದು ಚಟಕ್ಕೆ ಬೇಸತ್ತಿದ್ದಂಥ ತಂದೆ ಕಳೆದ ಸೋಮವಾರ ಮಗ ಏನಂತಂದರೆ ಚಿಕ್ಕೋಡಿ ಪಟ್ಟಣದ ರಾಮನಗರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಆತ ಕೂತ್ಕೊಂಡಿದ್ದಾನೆ. ಅಲ್ಲಿಂದನೇ ಏನಂತಂದರೆ ತಂದೆಗೆ ಕರೆ ಮಾಡಿ ನನಗೆ ದುಡ್ಡು ತಂದು ಕೊಡು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದ. ಇದರಿಂದ ರೊಚ್ಚಿಗೆ ಇದ್ದಂಥ ತಂದೆ, ಆತ ಕೆಲಸ ಮಾಡ್ತಾ ಇದ್ದ ಹೋಟೆಲ್ ಒಂದರ ಮಾಲೀಕ, ಆ ಮಾಲೀಕ ಯಾರಂತಂದರೆ ಉಸ್ಮಾನ್ ಮುಲ್ಲಾ ಅನ್ನುವಂಥ ಹುಡುಗ. ಆತನನ್ನು ಕರೆದುಕೊಂಡು ಹೋಗಿ, ನನ್ನ ಮಗನಿಗೆ ಹುಷಾರಿಲ್ಲ, ಬನ್ನಿ ನೀವು ಕಾರ್ ತೆಗೆದುಕೊಂಡು ಬನ್ನಿ ಅಂಥೇಳಿ ತೆಗೆದುಕೊಂಡು ಹೋಗಿ, ಕಾರಲ್ಲೇ ಹೋಗಿ ಇಬ್ಬರೂ ಕೂಡ ಏನಂತಂದರೆ ಆತನನ್ನು ಭೇಟಿ ಆಗ್ತಾರೆ. ಅಲ್ಲೇ ಆ ಮಗನ ಸ್ಥಿತಿಯನ್ನು ಕಂಡಿರ್ತಕ್ಕಂಥ ತಂದೆ ರೊಚ್ಚಿಗೆದ್ದು ಅಲ್ಲೇ ಇರ್ತಕ್ಕಂಥ ಒಂದು ವೈರನ್ನು ತೆಗೆದುಕೊಂಡು ಆತನ ಕುತ್ತಿಗೆಗೆ ಹಾಕಿ ಜೋರಾಗಿ ಬಿಗಿದು ಅವನ ಪ್ರಾಣವನ್ನು ತೆಗೆದಿರ್ತಕ್ಕಂಥದ್ದು. ಸೊ ಇದಾದ ಬಳಿಕ ಏನಂತಂದರೆ ಆತ ಆ ಒಂದು ಬಾಡಿಯನ್ನು ತೆಗೆದುಕೊಂಡು ಅದೇ ಕಾರ್ನಲ್ಲಿ ತೆಗೆದುಕೊಂಡು ಎಲ್ಲಿಲ್ಲದ ನಾಟಕವನ್ನು ಆಡ್ತಾನೆ. ನಾಟಕ ಏನಪ್ಪ ಅಂತಂದರೆ, ಈ ಪ್ರಕರಣವನ್ನು ಹೇಗಾದರೂ ಮಾಡಿ ಮುಚ್ಚಿ ಹಾಕಬೇಕು, ಈತ ಸಹಜವಾಗಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಬಿಂಬನೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ಆ ಒಂದು ಡೆಡ್ ಬಾಡಿಯನ್ನು ಬೆಳಗಾವಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ತನಗೆ ಪರಿಚಯ ಇರುವಂಥ ಒಂದು ಆಸ್ಪತ್ರೆಯಲ್ಲಿ ಆ ಡೆಡ್ ಬಾಡಿಯನ್ನು ಪ್ಯಾಕ್ ಮಾಡಿಸಿ, ಬಳಿಕ ಸುಮಾರು 8-9 ಗಂಟೆ ಅಷ್ಟೊತ್ತಿಗೆ ಕಿರಣ್ ಸ್ನೇಹಿತರಿಗೆ ಫೋನ್ ಮಾಡ್ತಾನೆ. ಕಿರಣ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ, ಆತನ ಡೆಡ್ ಬಾಡಿಯನ್ನು ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ, ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಆತನ ತಾಯಿ ಅವನನ್ನು ಶವದ ರೂಪದಲ್ಲಿ ನೋಡಿದ್ರೆ ಸಾಕಷ್ಟು ಸಂಕಟ ಪಡ್ತಾಳೆ, ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನೇರವಾಗಿ ಸ್ಮಶಾನಕ್ಕೆ ಬನ್ನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇದರಲ್ಲಿ ಏನಂತಂದರೆ ಉಸ್ಮಾನ್ ಮತ್ತು ನಿಜಗುಣಿ ಇಬ್ಬರು ಕೂಡ ಆ ಒಂದು ಡೆಡ್ ಬಾಡಿಯನ್ನು ತೆಗೆದುಕೊಂಡು ನೇರವಾಗಿ ಸ್ಮಶಾನಕ್ಕೆ ಹೋಗಿರ್ತಾರೆ. ಸ್ಮಶಾನಕ್ಕೆ ಹೋದಂಥ ಸಂದರ್ಭದಲ್ಲಿ
ಕಿರಣ್ ಗೆಳೆಯರು ಸಾಕಷ್ಟು ಏನಂತಂದ್ರೆ ಈತ ಎಷ್ಟೇ ಕೆಟ್ಟವನಿದ್ರು ಕೂಡ ಅಗಾಧವಾದಂಥ ಗೆಳೆಯರ ಸಂಪರ್ಕವನ್ನು ಹೊಂದಿರ್ತಾನೆ. ಸುಮಾರು 30ಕ್ಕೂ ಹೆಚ್ಚು ಈತನ ಗೆಳೆಯರು ಒಂದು ಸಂಘ ಕಟ್ಕೊಂಡು ಇವರು ಏನಂತಂದ್ರೆ ನಿತ್ಯವೂ ಕೂಡ ಓಡಾಡ್ತಾ ಇದ್ರು. ಸೊ ಅವರೆಲ್ಲರೂ ಕೂಡ ಏನಂತಂದ್ರೆ ಸ್ಮಶಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಕಿರಣ್ ಮೃತದೇಹ ಕಂಡು ಕಿವಿಯಲ್ಲಿ ರಕ್ತ ಬಂದಿರುತ್ತೆ, ಕುತ್ತಿಗೆಗೆ ಏನಂತಂದ್ರೆ ಮಾರ್ಕ್ಗಳಾಗಿರ್ತವೆ. ಇದೆಲ್ಲವನ್ನ ಕಂಡಂತ ಕಿರಣ್ ಸ್ನೇಹಿತರು ಇದು ಹೃದಯಘಾತದಿಂದ ಸಾವನ್ನಪ್ಪಿಲ್ಲ, ಇದನ್ನ ಯಾರೋ ಹೊಡೆದಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಎಬ್ಬಿಸ್ತಾರೆ. ಆಗ ಏನಂತಂದ್ರೆ ನಿಜಗುಣಿ ಹಾಗೆ ಅವರ ಸಂಬಂಧಿಕರು ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಅದು ಏನಾಗಿದೆಯೋ ಗೊತ್ತಿಲ್ಲ, ನಾನು ಹೋಗೋ ಮುಂಚೆನೆ ಆತ ಅಲ್ಲಿ ಆ ರೀತಿ ಬಿದ್ದಿದ್ದ, ಸೊ ಆ ಹಿಂದೆ ಏನಾಗಿದೆ ಅನ್ನೋ ಗೊತ್ತಿಲ್ಲ, ಸೊ ಹಾಗಾಗಿ ಮಣ್ಣು ಮಾಡೋಣ ಅಂತ ಹೇಳಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಹಿಂದೂ ಧರ್ಮದ ಪ್ರಕಾರ ಅವ್ರನ್ನ ಹೂಳಬೇಕಾಗಿತ್ತು. ಆದರೆ ಹೂಳೋದರ ಬದಲು ಕಿರಣ್ ತಂದೆ ನಿಜಗುಣಿ ಅವರು ಆತನ್ನ ಸುಟ್ಟು ಹಾಕ್ತೀನಿ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾವಾಗ ಹೂಳೋದನ್ನ ಬಿಟ್ಟು ಸುಡೋದಕ್ಕೆ ಮುಂದಾಗ್ತಾರೋ ಆಗ ಕಿರಣ್ ಸ್ನೇಹಿತರಿಗೆ ಮತ್ತಷ್ಟು ಅನುಮಾನ ಗಟ್ಟಿ ಆಗುತ್ತೆ. ನಿಜಕ್ಕೂ ಇದು ಏನೋ ಒಂದು ಘಟನೆ ನಡೆದಿದೆ, ಇದರಲ್ಲಿ ತಂದೆಯ ಪಾತ್ರ ಕೂಡ ಇದೆ, ಸೊ ಹಾಗಾಗಿ ಇವರು ಏನಂತಾರೆ ಇದನ್ನ ಸುಟ್ಟು ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನುವಂಥ ತಕರಾರನ್ನ ಎತ್ತಿದಾಗ ಅವ್ರ ಮನೆಯವರೇ ಎಲ್ಲರೂ ಕೂಡ ಇವರ ಬಾಯಿಯನ್ನು ಮುಚ್ಚಿಸ್ತಾರೆ. ಆ ಸಂದರ್ಭದಲ್ಲಿ ಕಿರಣ್ ಸ್ನೇಹಿತರು ಸುಮ್ಮನಾಗ್ತಾರೆ. ಅದಾದ ಬಳಿಕ ಅವತ್ತು ಸೋಮವಾರ ರಾತ್ರಿ 11 ಗಂಟೆ ಸುಮಾರಿಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅದಾದ ಬಳಿಕ ಕಿರಣ್ ಸ್ನೇಹಿತರು ಏನಂತಂದ್ರೆ ಕಿರಣ್ ಸಾವನ್ನ ಅರ್ಗಿಸ್ಕೊಳ್ಳೋಕ್ಕಾಗಲ್ಲ, ಸೊ ಹೇಗಾದರೂ ಮಾಡಿ ನಮ್ಮ ಸ್ನೇಹಿತರಿಗೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಗೆ ಇಳಿತಾರೆ. ಅವರು ತನಿಖೆಗೆ ಇಳಿದಂಥ ಸಂದರ್ಭದಲ್ಲಿ ಮೊದಲು ಮಾಡಿದ್ದು ಏನಂತಂದ್ರೆ ನಿಜಗುಣಿ ಅವರ ಜೊತೆಗೆ ಗುರುತಿಸ್ಕೊಂಡಕ್ಕಂಥ ಅವರ ಮಾಲೀಕ, ನಿಜಗುಣಿ ಅವರ ಕೆಲಸ ಮಾಡ್ತಿರ್ತಕ್ಕಂಥ ಹೋಟೆಲ್ ಮಾಲೀಕ ಉಸ್ಮಾನ್ ಇದ್ದಾನೆ, ಆ ಉಸ್ಮಾನನ್ನ ತೆಗೆದುಕೊಂಡು ಅದೇ ಸ್ಮಶಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಮಾಡ್ತಾರೆ, ಆತನನ್ನ ಹೊಡಿತಾರೆ. ಆಗ ಉಸ್ಮಾನ್ ಬಾಯಿ ಬಿಟ್ಟಿರ್ತಕ್ಕಂಥದ್ದು ಬೇರೆ ವಿಚಾರಣೆ. ಇಲ್ಲ, ಅಲ್ಲಿ ಕಿರಣ್ ಮುಂಚೆನೆ ಮೃತನಾಗಿದ್ದ, ಅವನ ಮೇಲೆ ಏನಂತಂದ್ರೆ ಗಾಯಗಳಾಗಿದ್ವು, ನಿಜಗುಣಿ ಅವರು ನಂಗೆ ಕಾರ್ ತೆಗೆದುಕೊಂಡು ಬಾ ಅಂತ ಹೇಳಿದ್ರು. ಆದರೆ ಕಿರಣ್ ಸ್ನೇಹಿತರು ಒಂದು ಐಡಿಯಾವನ್ನ ಮಾಡ್ತಾರೆ, ಇಲ್ಲ ನೀನು ನಿಜಗುಣಿ ಅವರಿಗೆ ಫೋನ್ ಮಾಡು, ಕಿರಣ್ ತಂದೆ ನಿಜಗುಣಿಗೆ ಫೋನ್ ಮಾಡಿಬಿಟ್ಟು ಪೊಲೀಸರು ನನ್ನನ್ನು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸು ಅಂತ ಹೇಳಿದಾಗ ಯಾವಾಗ ಉಸ್ಮಾನ್ ಮುಲ್ಲಾ ನಿಜಗುಣಿಗೆ ಫೋನ್ ಮಾಡ್ತಾನೋ, ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಕಿರಣ್ ತಂದೆ ನಿಜಗುಣಿ ಸಾಕಷ್ಟು ಗಲಿಬಿಲಿಗೊಳ್ತಾನೆ. ಇಲ್ಲ, ಈ ವಿಷಯವನ್ನು ಯಾರಿಗೂ ಕೂಡ ಹೇಳೋಕೋಬೇಡ, ಪೊಲೀಸರ ಮುಂದೆನೂ ಕೂಡ ಹೇಳೋಕೋಬೇಡ, ಏನಿದ್ರು ಕೂಡ ನನ್ನ ಮೈ ಮೇಲೆ ತೆಗೆದುಕೊಳ್ತೀನಿ ಅನ್ನುವಂಥ ವ್ಯತಿರಿಕ್ತವಾದಂಥ ಮಾತನ್ನು ಹೇಳ್ತಾನೆ. ಯಾವಾಗ ಸ್ನೇಹಿತರಿಗೆ ಬೇರೆ ವಿಚಾರ ಹೇಳ್ತಾನೆ, ಇಲ್ಲೂ ಕೂಡ ವ್ಯತಿರಿಕ್ತವಾದಂಥ ಮಾತನ್ನು ಹೇಳ್ತಾರೆ. ಆಗ ಕಿರಣ್ ಸ್ನೇಹಿತರಿಗೆ ಇವರಿಬ್ಬರೇ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅನ್ನುವಂಥ ಕನ್ಫರ್ಮೇಷನ್ ಸಿಗುತ್ತೆ. ಬಳಿಕ ಕಿರಣ್ ತಂದೆ ನಿಜಗುಣಿಯನ್ನ ಅದೇ ಸ್ಮಶಾನಕ್ಕೆ ಕರೆಸ್ಬಿಟ್ಟು ಸ್ನೇಹಿತರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯ ಇಂದ ಅವನನ್ನ ಹೊಡಿತಾರೆ. ಹೊಡೆದಂಥ ಸಂದರ್ಭದಲ್ಲಿ ನಿಜಗುಣಿ ಸತ್ಯವನ್ನ ಬಾಯ್ಬಿಡ್ತಾನೆ. ಆ ಸತ್ಯ ಬಾಯ್ಬಿಟ್ಟಿದ್ದು ಏನಪ್ಪಾ ಅಂತಂದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅನ್ನುವಂಥ ವಿಷಯವನ್ನ ಒಪ್ಕೋತಾನೆ. ಯಾಕೆ ಕೊಲೆ ಮಾಡಿದ್ದೀಯಾ ಅಂತ ಬಂದಾಗ ಆತನ ಕಿರಿಕಿರಿಗೆ ನಾನು ಸಾಕಷ್ಟು ಬೇಸತ್ತು ಹೋಗಿದ್ದೆ, ನಿತ್ಯವೂ ಕೂಡ ನನಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದ, ಮನೆಯವರಿಗೆ ತೊಂದರೆಯನ್ನು ಕೊಡ್ತಾ ಇದ್ದ, ಸೊ ಹಾಗಾಗಿ ಅವನ ಉಪಟಳದಿಂದ ನಾವು ಬೇಸತ್ತು ಹೋಗಿದ್ವಿ. ಆ ಕಾರಣದಿಂದ ನಾವು ಇವತ್ತು ಅವ್ರನ್ನ ಕೊಲೆ ಮಾಡೋ ಅಂತ ಹಂತಕ್ಕೆ ತಲುಪಿಬಿಟ್ವಿ ಅನ್ನುವಂಥ ವಿಷಯವನ್ನ ಮಾತನಾಡ್ತಾನೆ. ಸೊ ಅವ್ರ ತಂದೆ ಏನ್ ಮಾತನಾಡ್ತಾರೆ ಬನ್ನಿ ನೋಡೋಣ. ನಮ್ಮ ಮಾಲಕನ ಗಾಡಿ ತೊಗೊಂಬಂದಿದ್ದ, ಗಾಡಿ ತಗೊಂಡು ಹೋದು ಕೊಂದ್ರೆ ಯಾರ ನಾನು ಕೊಂದೆ. ಮತ್ ನೀನ್ ಕೂಡ ಯಾವಿದ್ದ ಮಾಲಕ್ ಒಬ್ಬಿದ್ದ ಮಾಲಕ್ ಕುಲ್ಲತ್ನ್ಯಾಗ ಯಾವಿದ್ದ? ಇವ್ ಮಂದಿ ಬಂದಿದ್ದ ಗಾಡಿ ಇವ ಇದ್ದ, ಇವ ಇಬ್ರು ಕೂಡ ಮಾಡ್ರಿ ಎಲ್ಲ ಅವನ್ನ ಒಬ್ಬ ಮಾಡಿದಾನ. ತಾವ್ ಗಾಡಿ ತಗೊಂಡ್ರ ಹೆಣ ಹೋತಾ? ಹೆಂಗ್ ಕೊಂದಿರಿ? ವೈರ್ ಜಗಿರಿ. ವೈರ್ ಎಲ್ಲಿ ತಂದಿದ್ದಿ? ವೈರ್ ಎಲ್ಲಿ ತಂದಿದ್ದಿ? ವೈರ್ ತಗೊಂಡ್ ಆ ವೈರ್ ಎಲ್ಲಿ ಐತಿಗಪ್ಪ? ಆ ವೈರ್ ಎಲ್ಲಿ ಐತಿ? ಎಲ್ಲಿ? ಆ ಜಾಗದಾಗ ಐತಿ? ಬೆಳಗಾವದಾಗ ಏನಂತ ಹೇಳ್ರಿ? ಹಿಂಗ ಕೊಡ್ದ ಮತ್ ನಾವು ಏನ್ ಮಾಡಿ ಜಗ್ಗಿದೀವು. MLC ಮಾಡ್ಲಿಲ್ಲ? MLC ಪೊಲೀಸ್ ರಿಪೋರ್ಟ್ ಆಯ್ತಿಲ್ಲ ಗಪ್ರಿ? MLC ರಿಪೋರ್ಟ್ ಆಗಿಲ್ಲ. ಯಾಕೆ ಮಾಡ್ಲಿ? ಅಲ್ಲೇ ಸಿಕ್ತಾನೆ ನಿಂಗೆ ವೈರ್? ವೈರ್ ಅಲ್ಲೇ ಸಿಕ್ಕಿತ್ತು ಅದು. ಮತ್ತೆ ಏನು ಒದ್ದಾಡ್ಲಿಲ್ಲ ಕಿರ್ನೆ? ಅಲ್ಲಿ ಬಿಡ್ರಿ, ಅವ್ನು ಒದ್ದಾಡಿದ ಮತ್ತೆ ಬಿಡ್ಬೇಕಿತ್ತಿಲ್ಲ, ಒದ್ದಾಡಕತ್ತೀರ. ಇದು ಒಬ್ಬ ತಂದೆ ಹೇಳುವಂಥದ್ದು. ಏನಂತಂದ್ರೆ ಕಿರಣ್ಣನ್ನ ನಾನು ಯಾವ ರೀತಿ ಕೊಲೆ ಮಾಡಿದ್ದೀನಿ ಅಂತ ನನ್ನ ಮಾತನ್ನ ಹೇಳ್ತಾರೆ. ಯಾವಾಗ ಸ್ನೇಹಿತರು ನಿನ್ನ ಮಗನ್ನೇ ಕೊಲೆ ಮಾಡಿದ್ದೀಯಾ, ಬಿಡಬೇಕು ಅನಿಸ್ತಿಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಕಿರಣ್ಣನ್ನ ಏನಾದರೂ ಬಿಟ್ಟಿದ್ರೆ ಆತ ಎದ್ದು ನನ್ನನ್ನೇ ಕೊಲೆ ಮಾಡ್ತಿದ್ದ, ಸೊ ಹಾಗಾಗಿ ನಾನು ಕೊಲೆ ಮಾಡಲೇಬೇಕಾಯ್ತು ಅನ್ನುವಂಥ ಮಾತನ್ನ ಹೇಳ್ತಾನೆ. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಇವತ್ತು ಒಬ್ಬ ತಂದೆ ಯಾವ ಮಟ್ಟಿಗೆ ರೋಸಿ ಹೋಗಿದ್ದ ಅನ್ನೋದಕ್ಕೆ ಈ ಒಂದು ಘಟನೆ ಕಾರಣ ಆಗುತ್ತೆ. ಆದರೆ ಇಲ್ಲಿ ಸ್ನೇಹಿತರು ಮಾಡಿದ್ದು ಮಾತ್ರ ನಿಜಕ್ಕೂ ಆ ಸ್ನೇಹಕ್ಕೆ ಒಂದು ಬೆಲೆ ಕಟ್ಟಿದಂತಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಸ್ನೇಹಿತರು ಅಂತ ಸಂದರ್ಭದಲ್ಲಿ
ಇರೋವಾಗ ಕೂಡ ಸುಖ ದುಃಖದಲ್ಲಿ ಭಾಗಿಯಾಗ್ತಾರೆ, ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಬರಲ್ಲ ಅನ್ನುವಂಥ ಗಾದೆಗೆ ತದ್ವಿರುದ್ಧವಾಗಿ ಅವರು ನಡೆದುಕೊಂಡಿರ್ತಕ್ಕಂಥದ್ದು. ನಮ್ಮ ಸ್ನೇಹಿತನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಮ್ಮ ಸ್ನೇಹಿತನ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ಇಡೀ ಇನ್ವೆಸ್ಟಿಗೇಷನನ್ನು ಮಾಡಿದ್ವಿ. ಅದಾದ ಬಳಿಕ ಆ ಸ್ನೇಹಿತರೆ ಆ ತಂದೆಯನ್ನು ಮತ್ತು ಉಸ್ಮಾನನ್ನು ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಸೊ ಸದ್ಯ ಈಗ ಕೊಲೆ ಮಾಡಿರ್ತಕ್ಕಂಥ ತಂದೆ ನಿಜಗುಣಿ, ಆ ಕೊಲೆಗೆ ಸಾಥ್ ನೀಡಿರ್ತಕ್ಕಂಥ ಇನ್ನೊಬ್ಬ ಆರೋಪಿ ಉಸ್ಮಾನ್, ಇಬ್ಬರು ಕೂಡ ಏನಂತಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥದ್ದು. ಅವ್ರನ್ನ ವಿಚಾರಣೆ ನಡೆಸಿ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಈ ಒಂದು ಇಡೀ ಪ್ರಕರಣವನ್ನು ನೋಡಿದಾಗ ಆ ಮಗನಿಗೆ ಏನಾದರೂ ಬಹುಶಃ ತಂದೆ ಬುದ್ಧಿ ಹೇಳಿದರೆ ಆತ ಸುಧಾರಿಸ್ಕೊಳ್ತಿದ್ದ ಏನೋ ಅನ್ನುವಂಥ ಆಶಾಭಾವ ಆ ಸ್ನೇಹಿತರಿಗೆ ಇರ್ತಕ್ಕಂಥದ್ದು. ನಮ್ಮ ಸ್ನೇಹಿತ ಸುಧಾರಿಸ್ಕೊಳ್ತಾ ಇದ್ದ, ಅವನಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು, ಆ ರೀತಿ ಮಾಡಬಾರ್ದಾಗಿತ್ತು. ಆದರೂ ಕೂಡ ನಮ್ಮ ಸ್ನೇಹಿತನ ಕೊಲೆ ಮಾಡಿರ್ತಕ್ಕಂಥ ಪಾಪಿ ತಂದೆಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು ಇವರು ಮಾಡಿರ್ತಕ್ಕಂಥದ್ದು. ಆದರೆ ಆ ತಂದೆಯ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಕೋಪ ಇತ್ತು ಅನ್ನೋದಕ್ಕೆ ಈ ಒಂದು ಪ್ರಕರಣ ಕೂಡ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.